ಗುರುದೇವ್, ಮೇಷರಾಶಿಯವರಿಗೆ ಈ ಒಂದು ಅಕ್ಟೋಬರ್ ಮಾಸದಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳಿಂದಾಗಿ ಅವರ ಹೋಗ್ತಕ್ಕಂತಹ ಜೀವನದ ರೂಪುರೇಷೆಗಳೇ ಬದಲಾಗ್ತಕ್ಕಂತಹ ಲಕ್ಷಣಗಳು ಈ ಒಂದು ಮಾಸದಲ್ಲಿರ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿ ಬದಲಾಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಹಾಗೆ ಹಣಕಾಸು, ಪ್ರೀತಿ ಪ್ರೇಮ ವಿಚಾರಗಳು, ಗಂಡ ಹೆಂಡತಿ ಜೀವನದ ವಿಚಾರಗಳು, ಇನ್ನಿತರ ಹಲವಾರು ವಿಚಾರಗಳು ಈ ಒಂದು ಮಾಸದಲ್ಲಿ ಬದಲಾಗುವಂತಹ ಲಕ್ಷಣಗಳಿರುತ್ತೆ. ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕೂಡ ಈ ಮಾಸದಲ್ಲಿ ಇರ್ತಕ್ಕಂಥದ್ದಿದೆ. ಅದೆಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮೇಷರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು, 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ಮೇಷರಾಶಿಯವರು ಅಗ್ನಿ ತತ್ವದವರಾಗಿರ್ತಾರೆ, ಧೈರ್ಯಶಾಲಿಗಳು, ಉತ್ಸಾಹಭರಿತರಾಗಿರ್ತಾರೆ, ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಾಗಿರ್ತಾರೆ. ಯಾವುದೇ ದಯದಾಕ್ಷಿಣ್ಯ ಇಲ್ಲದೆ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ವಿಶೇಷವಾದಂತಹ ಗುಣ ಈ ಒಂದು ಮೇಷರಾಶಿಯಲ್ಲಿರುತ್ತೆ. ಆದರೆ ಕೆಲವೊಮ್ಮೆ ಅತಿಯಾದಂತಹ ಅರ್ಜೆನ್ಸಿಯಿಂದ ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ಅಹಂಕಾರದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ನಿಮ್ಮ ಕೆಟ್ಟ ಯೋಚನೆಗಳಿಂದಾಗಿ ಕಷ್ಟಕ್ಕೆ ಸಿಲುಕೊಳ್ತಕ್ಕಂಥದ್ದು ಇದೇ ಮೇಷರಾಶಿಯವರು. ಈ ತಿಂಗಳ ಮಾಸದಲ್ಲಿ ಕುಜಗ್ರಹ ಇರತಕ್ಕಂತಹ ಸ್ಥಾನದಿಂದಾಗಿ ಕೆಲಸ ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗೆ ಆರ್ಥಿಕವಾಗಿ ಹೂಡಿಕೆ ಅಂತಕ್ಕಂಥದ್ದನ್ನು ಮಾಡುವಾಗ, ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮುಂದೆ ಹಿಂದೆ ಎಲ್ಲವನ್ನ ಯೋಚಿಸಿ ಆನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಪ್ರೀತಿ ಸಂಬಂಧ ವಿಚಾರದಲ್ಲಿ ಹೊಸ ತಿರುವುಗಳು ಈ ಒಂದು ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಬರಬಹುದು. ಆದರೆ ತಪ್ಪು ಅಹಂಕಾರ ಅಥವಾ ಈಗೋ ಪ್ರಾಬ್ಲಮ್ಗಳಿಂದ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಆದಷ್ಟು ಆಧ್ಯಾತ್ಮಿಕವಾಗಿ ದೇವರ ಪೂಜೆ ಅಂತಕ್ಕಂಥದ್ರ ಮೇಲೆ ನೀವು ನಿಮ್ಮ ಜೀವನವನ್ನು ತೊಡಗಿಸಿಕೊಂಡಾಗ ಬಹಳ ಶುಭವಾಗುತ್ತೆ. ನಿಮ್ಮ ಜೀವನದಲ್ಲಿ ಈ ಒಂದು 3 ಪ್ರಮುಖ ನಿರ್ಧಾರಗಳನ್ನು ಈ ಮಾಸದಲ್ಲಿ ತೆಗೆದುಕೊಳ್ತಕ್ಕಂತಹ ಲಕ್ಷಣಗಳಿರುತ್ತೆ. ಒಂದು, ಅವಕಾಶದ ದಾರಿ, ಅಂದರೆ ಹೊಸ ಕೆಲಸ ಮಾಡಲಾ, ಹೊಸ ವ್ಯಾಪಾರ ಮಾಡಲಾ, ಅಥವಾ ವಿದೇಶಕ್ಕೆ ಹೋಗ್ಬಿಡ್ಲಾ ಅಂತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಎರಡನೆಯದ್ದು, ಸವಾಲಿನ ದಾರಿ, ಹಳೆಯ ಶತ್ರುಗಳು, ಕಾನೂನು ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳ ಅಂತಕ್ಕಂಥದ್ದು. ಮೂರನೇ ದಾರಿ, ಆಧ್ಯಾತ್ಮಿಕವಾಗಿ ಹೋಗ್ತಕ್ಕಂಥ ದಾರಿ, ನಾನು ಪೂಜೆ ಪುನಸ್ಕಾರ ಅಂತ ತೊಡಗಿಸ್ಕೊಳ್ಳ ಅಂತಕ್ಕಂಥ ಮಾಸ ಈ ಮಾಸ ಆಗಿರುತ್ತೆ. ಹಾಗೆ ನೀವು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದರಲ್ಲಿ ನಿಮ್ಮ ಮುಂದಿನ 6 ತಿಂಗಳ ಭವಿಷ್ಯ ಅಡಗಿರುತ್ತೆ. ಅದನ್ನು ನೀವು ಯೋಚನೆ ಮಾಡಿ ಅನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಮೇಷರಾಶಿಯವರು ಅಭಿವೃದ್ಧಿ ಆಗಬೇಕಾದ್ರೆ ಬೆಳಗಿನ ಜಾವ ಬೇಗ ಎದ್ದು ಹನುಮಂತನ ಜಪ ಮಾಡ್ತಕ್ಕಂಥದ್ದು, ಹನುಮಾನ್ ಚಾಲಿಸವನ್ನು ಓದ್ತಕ್ಕಂಥದ್ದು ಬಹಳ ಶುಭವಾಗುತ್ತೆ. ಹಾಗೆ ಊಟದಲ್ಲಿ ಮಸಾಲೆಯ ಪದಾರ್ಥಗಳಾಗಿರ್ಬೋದು, ಎಣ್ಣೆ ಅಂಶ ಬಹಳಷ್ಟು ಕಮ್ಮಿ ಇರುತ್ತೆ. ಅನವಶ್ಯಕ ಖರ್ಚುಗಳನ್ನು ಈ ಮಾಸದಲ್ಲಿ ನೀವು ಬಹಳಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ತಾಳ್ಮೆ ಅಥವಾ ಮಾತಿನಲ್ಲಿ ಮೃದುತ್ವ ಇಟ್ಕೊಂಡ್ರೆ ಈ ಮಾಸ ಬಹಳ ಶುಭವಾಗುತ್ತೆ. ದುಡ್ಡು ಈ ಮಾಸದಲ್ಲಿ ನಿಮಗೆ ಬರುತ್ತೆ, ಆದರೆ ಅದನ್ನು ನೀವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಯಾಕಂದರೆ ಬರ್ತಕ್ಕಂತಹ ದುಡ್ಡನ್ನು ಉಪಯೋಗಿಸ್ಕೊಂಡ್ರೆ, ಇಟ್ಕೊಂಡ್ರೆ ಬಹಳ ಶುಭವಾಗುತ್ತೆ. ಅದನ್ನು ದುಂದುವೆಚ್ಚ ಮಾಡಿದಾಗ ಬಹಳಷ್ಟು ಕಷ್ಟದ ಕ್ಲಿಷ್ಟ ಪರಿಸ್ಥಿತಿಗೆ ನೀವು ಸಿಗಾಕೊಳ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ. ಹಾಗೆ ಈ ಒಂದು ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ಮಾಸದಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕೂಡ ನಿಮಗೆ ಬರ್ತಕ್ಕಂಥದ್ದಿದೆ. ಹಾಗೆ ಈ ಮಾಸದಲ್ಲಿ ಕೆಲವೊಂದಷ್ಟು ಏರಿಳಿತಗಳನ್ನು ಕೂಡ ನೀವು ನೋಡ್ತಕ್ಕಂತಹ ಸಂದರ್ಭ ಕೂಡ ನಿಮಗೆ ಒದಗಿ ಬರುವಂತಹ ಲಕ್ಷಣಗಳು ಬಹಳಷ್ಟು ಕಾಣ್ತದೆ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಿಮಗೆ ಶುಭವಾಗುತ್ತೆ. ಅದೇ ಇನ್ನೊಬ್ಬರ ಮಾತು ಕೇಳಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಾಗ ಬಹಳಷ್ಟು ಕಷ್ಟ ಕ್ಲಿಷ್ಟ ಅಂತಕ್ಕಂಥದ್ದು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದಂತಹ ಲಕ್ಷಣಗಳಿರುತ್ತೆ. ಹಾಗೆ ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಒಂದು ಭವಿಷ್ಯ ಎರಡೂ ಕೂಡ ಇಂಟರ್ ರಿಲೇಟೆಡ್. ಯಾಕಂದರೆ ನಿಮ್ಮ ನಡವಳಿಕೆ ಏನಿರುತ್ತಲ್ಲ ಅದು ಚೆನ್ನಾಗಿದ್ದಾಗ ಯಾವುದೇ ರೀತಿ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ನೀವು ಕೋಪ ಅಹಂಕಾರವನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಬಹಳಷ್ಟು ಕಷ್ಟ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಹಾಗೆ ಮೇಷರಾಶಿಯವರು ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಧೈರ್ಯಶಾಲಿಗಳಾಗಿರ್ತಾರೆ, ಆತ್ಮವಿಶ್ವಾಸ ಇರುತ್ತೆ ಅವರಲ್ಲಿ,
ನಾನೇನೋ ಒಂದು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಭಾಳಷ್ಟಿರುತ್ತೆ. ಆದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದನ್ನು ಭಾಳಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಓವರ್ ಕಾನ್ಫಿಡೆನ್ಸಿಂದ ನನಗೆಲ್ಲ ಗೊತ್ತು, ನಾನು ಎಲ್ಲದನ್ನು ಮಾಡ್ತೀನಿ ಅಂತ ಹೊರಟಾಗ ಭಾಳಷ್ಟು ಸಮಸ್ಯೆಗಳು ನಿಮಗೆ ಬರ್ತಕ್ಕಂಥ ಲಕ್ಷಣಗಳಿರುತ್ತೆ. ಹೊಸ ವಿಷಯಗಳನ್ನು, ಹೊಸ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಈ ಮಾಸ ಭಾಳಷ್ಟು ಶುಭವಾಗಿರುತ್ತೆ. ಅಕ್ಟೋಬರ್ನಲ್ಲಿ ನೀವು ಈ ತಿಂಗಳಲ್ಲಿ ಒಂದು ಹೊಸ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಏನಂದರೆ, ನೀವು ಯಾವ ರೀತಿ ಇನ್ನೊಬ್ಬರನ್ನು ನೋಡ್ತಿರಲ್ಲ, ಅವರು ಅದೇ ಥರ ನಿಮ್ಮನ್ನು ನೋಡಲ್ಲ. ನೀವೊಬ್ಬರನ್ನ ಫ್ರೆಂಡ್ ಅಂತ ಅಂದ್ಕೊಂಡು ಅವ್ರಿಗೋಸ್ಕರ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಕೊಟ್ಟಿರ್ತೀರಿ. ಆದರೆ ಅವರು ನಿಮ್ಮಿಂದ ಉಪಯೋಗ ಪಡ್ಕೊಳ್ಳೋವರೆಗೂ ಮಾತ್ರ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತಾರೆ. ಯಾವಾಗ ನಿಮ್ಮಿಂದ ಲಾಭ ಆಗೋದಿಲ್ಲ ಆಗ ನಿಮ್ಮನ್ನು ಕಾಲು ಕಸದಂತೆ ನೋಡ್ತಾರೆ. ಹಾಗಾಗಿ ಇಂಥ ವ್ಯಕ್ತಿಗಳನ್ನು ದಯವಿಟ್ಟು ನಿಮ್ಮ ಜೀವನದಿಂದ ದೂರ ಇಡಿ ಅಂತ ಹೇಳ್ತೇನೆ. ಹಾಗೆ ಅಕ್ಟೋಬರ್ನಲ್ಲಿ ನೀವು ಸ್ವಲ್ಪ ಅಸ್ಥಿರತೆ, ಅಂದರೆ ದುಡ್ಡೇನೋ ಬರುತ್ತೆ, ಬಂದಂಥ ದುಡ್ಡು ಒಂದು 5 ಲಕ್ಷನೋ 10 ಲಕ್ಷನೋ ಬಂದರೆ ಕೈಯಲ್ಲಿ 2-3 ದಿನನೂ ಇಳಿಯೋದಿಲ್ಲ. ಏನೋ ಕಮಿಟ್ಮೆಂಟ್ ಆಗಿ ಖರ್ಚಾಗ್ತಕ್ಕಂತಹ ಲಕ್ಷಣ ಈ ಮಾಸದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈ ಮಾಸದಲ್ಲಿ ಅನಗತ್ಯ ವಾದವನ್ನು ಮಾಡೋದಕ್ಕೆ ಹೋಗ್ಬಿಡಿ. ಯಾರೋ ಏನಾದರೂ ಹೇಳ್ತಾ ಇದ್ರೆ ಅದು ನಿಮಗೆ ತಪ್ಪು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಕೂಡ ಆ ತಪ್ಪನ್ನು ಅವ್ರ ಮುಂದೆ ಸರಿ ಬಿಡು ಆಯಿತು ಅಂತ ಹೇಳಿ ನೀವು ಅನಗತ್ಯವಾಗಿ ಅವ್ರ ಹತ್ರ ನೀವು ಜಯಶಾಲಿ ಆಗಬೇಕು ಅಂತ ಹೇಳಿ ವಾದ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಅನಗತ್ಯ ವಾದದಿಂದಾಗಿ ನಿಮಗೆ ಸ್ಟ್ರೆಸ್ಸಾಗುತ್ತೆ. ಆಮೇಲೆ 4 ಜನ ಸೇರಿ ನಿಮ್ಮನ್ನೇ ಆಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಅನಗತ್ಯ ವಾದವನ್ನು ಈ ಮಾಸದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಖಂಡಿತವಾಗ್ಲೂ ಈ ಮಾಸದಲ್ಲಿ ನಿಮಗೆ ಲಭಿಸ್ತಕ್ಕಂಥದ್ದಿರುತ್ತೆ. ಹಾಗೆ ಈ ಮಾಸದಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಮಾಡ್ತಕ್ಕಂತಹ ಒಂದು ಅವಕಾಶಗಳು ಕೂಡ ನಿಮಗೆ ನಿರ್ಮಾಣ ಆಗ್ಬೋದು. ಆದರೆ ಈ ವ್ಯವಹಾರ ಒಂದು ಫಾರೆಕ್ಸ್ ಟ್ರೇಡ್ ಅಂತ ಬರ್ಬೋದು, ಅಥವಾ ಒಂದಷ್ಟು ಎಕ್ಸ್ಪೋರ್ಟು ಇಂಪೋರ್ಟು ಈ ಥರದ್ದೇನಾದರೂ ಬಂದಾಗ ಅದರ ಬಗ್ಗೆ ಕೂಲಂಕುಷವಾಗಿ ಮುಂದೆ ಹಿಂದೆ ಏನಿದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಆ ನಂತರದಷ್ಟೇ ಅದರ ಮೇಲೆ ನಿಮ್ಮ ದುಡ್ಡನ್ನು ತೊಡಸ್ಕೊಳ್ತಕ್ಕಂಥದ್ದು ಮಾಡಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಹಾಗೆ ಪ್ರೇಮ ಸಂಬಂಧಗಳಿಗೆ ಈ ಮಾಸದಲ್ಲಿ ಹೆಚ್ಚು ಅನುಕೂಲಕರವಾಗುತ್ತೆ. ಅಂದರೆ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅನುಕೂಲಕರವಾದಂತಹ ಮಾಸ ಇದಾಗಿರುತ್ತೆ. ಯಾರ್ಯಾರು ಪ್ರೀತಿಯಲ್ಲಿರ್ತಕ್ಕಂತಹ ಮೇಷರಾಶಿಯವರು ಮದುವೆಗೆ ಸಮ್ಮತಿಯನ್ನು ಪಡೆದುಕೊಳ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ. ಹಾಗೆ ಮದುವೆ ಕಾರ್ಯಗಳು ಕೂಡ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಪ್ರಾರಂಭ ಆಗ್ಬೋದು. ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ವಿವಾದಗಳು ಕೂಡ ನಿರ್ಮಾಣ ಆಗ್ತಕ್ಕಂತಹ ಲಕ್ಷಣಗಳು ಬಹುತೇಕ ಇರುವಂಥದ್ದು. ವಿವಾಹಿತರಿಗೆ ಈ ಒಂದು ಗ್ರಹ ಚಲನೆಯಿಂದ ಸಂಬಂಧಗಳು ಇನ್ನಷ್ಟು ಬರತಕ್ಕಂಥದ್ದು, ಹೊಸ ಹೊಸ ಸಂಬಂಧ ನಿಮ್ಮನ್ನೇ ಹುಡ್ಕೊಂಡು ಬರ್ತಕ್ಕಂಥ ಲಕ್ಷಣಗಳಿರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಒಂದು ತಪ್ಪು ತಿಳುವಳಿಕೆಯಿಂದ ಒಂದಷ್ಟು ಜಗಳ ಕಲಹಗಳು ಕೂಡ ನಿರ್ಮಾಣ ಆಗ್ತಕ್ಕಂತಹ ಮಾಸ ಈ ಮಾಸ ಆಗಿರುತ್ತೆ. ಸ್ವಲ್ಪ ನೋಡಿಕೊಂಡು ವಿಚಾರಗಳನ್ನು ಮಾಡಿ ಮಾತಾಡಬೇಕಾದ್ರೆ ಹೆಚ್ಚು ಗಮನ ಕೊಟ್ಟು ನೀವು ಮಾತಾಡಬೇಕಾಗತ್ತೆ. ಯಾಕಂದರೆ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ನಿಮಗೇ ಮುಳುವಾಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಮಾಡಿ. ಖಂಡಿತವಾಗ್ಲೂ ಕೂಡ ಈ ಮಾಸ ನಿಮಗೆ ಶುಭವಾಗುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ಈಡೇರಿಸಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಿದ್ಧಿಯಾಗಲಿ. ಈ ಮಾಸದಲ್ಲಿ ಹನುಮಾನ್ ಚಾಲಿಸವನ್ನು ಓದಿ. ಹಾಗೆ 2 ಗ್ರಹಣಗಳನ್ನು ಕಳ್ಕೊಂಡು ಬಂದಿರತಕ್ಕಂತಹ ಮಾಸ ಇದಾಗಿರುತ್ತೆ. ಹಾಗಾಗಿ ಈ ಗ್ರಹಣಗಳು ಯಾವ ರೀತಿ ಸೂರ್ಯ ಚಂದ್ರರನ್ನು ಬಿಟ್ಟು ಹೋಯ್ತೋ ಅದೇ ರೀತಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.